ಎಲ್ಲಿಗೂ ನಮಸ್ಕಾರ. ಇವತ್ತು ನಾನು ಸಿನಿಮಾ ನೋಡಿದ್ನ ಅಥವಾ ಯಾವುದಾದ್ರೂ ಒಂದು ಮಂಗಳೂರು ಕಡೆ ಇರೋವಂಥ ಒಂದು ಊರಿಗೆ ಹೋಗ್ಬಿಟ್ಟು 2-2.5 ಗಂಟೆ ಟೈಮ್ ಪಾಸ್ ಮಾಡ್ಕೊಂಡು ಬಂದ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಒಂದು ಸಿನಿಮಾ ಅಂತ ಬಂದಾಗ ನಾವು ಯೂಶ್ವಲಿ ಏನು ಯೋಚನೆ ಮಾಡ್ತೀವಿ ಅಂತಂದರೆ ಫೈಟಿಂಗ್ ಇರುತ್ತೆ, ಸಾಂಗ್ಸ್ ಇರುತ್ತೆ, ಡ್ಯುಯೆಟ್ ಇರುತ್ತೆ, ಲವ್ ಮತ್ತು ಈ ಕಾಮಿಡಿ, ಟ್ರ್ಯಾಜಿಡಿ, ಈ ತಂದೆ ತಾಯಿ ಒಂದೆರಡು ಫ್ಯಾಮಿಲಿ ಇರುತ್ತೆ, ಆ ಎರಡು ಫ್ಯಾಮಿಲಿ ಮಧ್ಯೆ ಏನೋ ನಡೆಯುತ್ತೆ. ಇಲ್ಲ, ಇದು ಎರಡು ಫ್ಯಾಮಿಲಿ ಮಧ್ಯೆ ನಡೀತಾ ಇರುವಂಥ ವಿಷಯ ಅಲ್ಲ. ಇಡೀ ಊರಲ್ಲಿ ಎಷ್ಟು ಫ್ಯಾಮಿಲಿಗಳಿದೆಯೋ ಅಷ್ಟೂ ಫ್ಯಾಮಿಲಿಗಳ ಮಧ್ಯೆ ನಡೀತಾ ಇರುವಂಥ ಒಂದು ವಿಷಯ. ಸೂ ಫ್ರಮ್ ಸೋ ಈ ಟೈಟಲ್ ಈ ಸಿನಿಮಾ ಏನಕ್ಕಿಟ್ರು? ಸೂ ಫ್ರಮ್ ಸೋ ಅಂದರೆ ಏನರ್ಥ? ಇದು ಶಾರ್ಟ್ ಫಾರ್ಮ್, ಸುಲೋಚನಾ ಫ್ರಮ್ ಸೋಮೇಶ್ವರ. ನೀವೆಲ್ಲ ಟ್ರೈಲರಲ್ಲೇ ನೋಡಿದ್ದೀರ, ನೀವು ಅದನ್ನು ಹೇಳಿದ್ದಾರೆ. ಅದನ್ನು ಶಾರ್ಟ್ ಫಾರ್ಮ್ ಆಗಿ ಸೂ ಫ್ರಮ್ ಸೋ ಅಂತ ಇಟ್ಟಿದ್ದಾರೆ. ನಾನು ಏನಿರ್ಬೋದು ಈ ಟೈಟಲಲ್ಲಿ, ಸರಿ ಹೋಗಿ ಸಿನಿಮಾ ನೋಡೋಣ ಅಂತ ಹೋದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾಂತಾರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಮುಗಿಯೋವರೆಗೂ ಊರು, ಆ ಊರಲ್ಲೊಬ್ಬ ದಣಿ ಇರ್ತಾನೆ, ಆ ದಣಿ ಮತ್ತು ಊರಿನವ್ರಿಗೂ ಏನು ಸಂಬಂಧ, ಮತ್ತು ಆ ಊರಲ್ಲಿ ಬರುವಂಥ ಒಂದಷ್ಟು ಕಾಮಿಡಿ, ಈ ರೀತಿ ಇರುತ್ತೆ. ಈ ಸಿನಿಮಾ ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ ಹಾಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಅಲ್ಲಿಯೇ ಕನೆಕ್ಟ್ ಆಗ್ತಾ ಇದೆಯಲ್ಲ ಅಂತ. ಸೂ ಫ್ರಮ್ ಸೋ, ಸೂ ಅಂದರೆ ಸುಲೋಚನಾ, ನಿಮಗೆಲ್ಲ ಗೊತ್ತು. ಸುಲೋಚನಾ ಇಲ್ಲಿ ಯಾಕೆ ಬಂದಳು, ಯಾಕೆ ಬರ್ತಾಳೆ ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಈ ಸುಲೋಚನಾ ಅನ್ನೋ ಹೆಸರಿನ ಹಿಂದೆ ಏನೇನೋ ಕಥೆಗಳಿದೆ. ಈ ಅಲ್ಲಿ ಹೇಳಿದ್ದೊಂದು, ಇಲ್ಲಿ ಕೇಳಿಸ್ಕೊಳ್ಳೋದೊಂದು, ಅಲ್ಲಿ ಆಗೋದೊಂದು, ಇವನು ಮಾಡೋಕ್ಕೆ ಹೋಗಿದ್ದೊಂದು, ಎಲ್ಲ ಸೇರಿ ಎಲ್ಲ ಕಥೆಗಳು ಸೇರಿ ನಮ್ಮನ್ನೇ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ನನಗೆ ಶಾಕ್ ಆಗಿದ್ದು ಬಂದು ರಾಜ್ ಬಿ ಶೆಟ್ಟಿಯವರ ಕ್ಯಾರೆಕ್ಟರ್. ರಾಜ್ ಬಿ ಶೆಟ್ಟಿಯವರ ಕ್ಯಾರೆಕ್ಟರು ಇದನ್ನು ಎಲ್ಲೋ ನೋಡ್ದಂಗಿದೆ. ಈ ಕ್ಯಾರೆಕ್ಟರ್ ಅದನ್ನು ಎಲ್ಲೋ ನೋಡ್ದಂಗಿದೆ. ತುಂಬ ಚೆನ್ನಾಗಿ ಆ ಮಾತುಗಳು, ಅವ್ರು ಮಾತಾಡೋ ಸ್ಟೈಲ್ ಇದೆಯಲ್ಲ, ಕ್ಯಾರೆಕ್ಟ್ರು ಸ್ಟೈಲು, ಆ ಕ್ಯಾರೆಕ್ಟರ್ನ ಎಲ್ಲೋ ನೋಡ್ದಂಗಿದೆ ನಾನು ರಿಯಲ್ ಲೈಫಲ್ಲಿ ಅಂತ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿ ಆ ಕ್ಯಾರೆಕ್ಟರ್ನ ರಾಜ್ ಬಿ ಶೆಟ್ಟಿಯವರು ಕ್ಯಾರಿ ಮಾಡಿದ್ದಾರೆ. ಸೊ ಇದರಲ್ಲಿ ಬರೋವಂಥ ಸಾಂಗ್ಸು, ಕೆಲವೊಂದು ಎಮೋಷ್ನಲ್ ಮೂಮೆಂಟ್ಸು, ಕಾಮಿಡಿ ಮತ್ತು ಡ್ರಿಂಕ್ಸ್ ಮಾಡೋ ವಿಚಾರದಲ್ಲಿ ಇರುವಂಥ ಒಂದು ಕಾಮಿಡಿ ಈ ಮೂವಿಯಲ್ಲಿ ಎಲ್ಲೂ ಇಲ್ಲ ಅಂತ ಅನ್ಕೋತೀನಿ. ತುಂಬ ಒಂದು ಹೈಲೈಟ್ ಆಗೋ ಥರ ಈ ಕಾಮಿಡಿನ ಇಟ್ಟಿದ್ದಾರೆ. ಎಲ್ಲ ಫ್ಯಾಮಿಲಿಲೂ ಒಬ್ರು ಇದ್ದೇ ಇರ್ತಾರೆ, ಮಾಸ್ಟ್ರು, ಎಣ್ಣೆ ಮಾಸ್ಟ್ರು, ಹೆವಿ. ಅವರು ಕುಡಿಯೋದು ಬಿಟ್ಟರೆ ಜೀವನದಲ್ಲಿ 70% ಕುಡಿಯೋದಿರುತ್ತೆ, ಇನ್ನು 30% ಜೀವನದಲ್ಲಿ ಅವ್ರು ಏನು ಮಾಡ್ತಿರ್ತಾರೋ ಕೆಲಸ ಮತ್ತು ಲೈಫು, ಮನೆ, ಮಕ್ಕಳು, ಊರು, ಇದು 30% ಮಾತ್ರ. ಇನ್ನು ಮಿಕ್ಕಿ 70% ಇರುತ್ತೆ. ನಿಮಗೆ ಆ ಕ್ಯಾರೆಕ್ಟ್ರು ಬಂದಿದ್ದ ತಕ್ಷಣ ಸಿನಿಮಾದಲ್ಲಿ ನಿಮ್ಮ ಮುಖದಲ್ಲಿ ನಗು ಬರುತ್ತೆ. ಸೊ ಆ ಥರದ್ದೊಂದು ಕ್ಯಾರೆಕ್ಟರ್ ಅದು. ಆ್ಯಂಡ್ ಸಿನಿಮಾ ಅಂತ ಬಂದಾಗ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಎಂಟರ್ಟೈನ್ಮೆಂಟು, ಕಾಮಿಡಿ, ಫೈಟ್ಸು, ಇದನ್ನೆಲ್ಲ ಬಿಟ್ಟು ಇನ್ನೊಂದು ಒಂಥರ ಪ್ಯಾರಲಲ್ ಯೂನಿವರ್ಸಲ್ಲಿ ಬಂದಿರೋ ಸಿನಿಮಾ ಇದು ಅಂತ ಹೇಳ್ಬೋದು. ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಕಲರಿಂಗ್, ಸಿನಿಮಾದ ಕಲರಿಂಗೇ ನಿಮ್ಮನ್ನು ಈ ರೀತಿ ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದು ಅಂತ ಹೇಳ್ತೀನಿ. ಆಲ್ರೆಡಿ ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಒಂದಷ್ಟು ರಿವ್ಯೂಸ್ ನೋಡಿದ್ವಿ. ಈ ಸಿನಿಮಾ ನಿಮಗೆ ಥ್ರಿಲ್ ಕೊಡಲ್ಲ, ಒಂದು ಜರ್ನಿ, ನಿಮಗೆ ಒಂದು ಜರ್ನಿ ಮಾಡಿಸುತ್ತೆ. 2-2.5 ಗಂಟೆ ಒಂದು ಜರ್ನಿ. ಒಂದು ಊರಿಗೆ ಹೋಗಿದ್ವಿ, ಆ ಊರಿಂದ ಈ ಊರಿಗೆ ಬಂದ್ವಿ, ಇಲ್ಲಿ ಜನ ಏನು ಮಾಡ್ತಾ ಇದ್ದಾರೆ. ನಮ್ಮ ರಿಯಲ್ ಲೈಫಲ್ಲಿ ನಮ್ಮ ಹಳ್ಳಿಗಳ ಕಡೆ ಒಂದಷ್ಟು ಕ್ಯಾರೆಕ್ಟರ್ಗಳು ಬರ್ತವೆ. ಆ ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಸರಿ ನಿಮಗೆ ಈ ಸಿನಿಮಾ ನೋಡಿದಾಗ ನೆನಪಾಗತ್ತೆ. ಸೊ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬಂದರೆ ಅದೊಂಥರ, ಅದನ್ನೇನಾದರೂ ಸ್ವಲ್ಪ ನಾನು ಚೂರು ಹೇಳಕ್ಕೆ ಹೋದ್ರೂ ನಿಮಗೆ ಕತೆ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ನೀವು ಇದನ್ನು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅವರ ಒಂದು ಕಾಮಿಡಿ ಸೆನ್ಸ್ಗೆ, ಅವರ ಒಂದು ಕ್ಯಾರೆಕ್ಟ್ರು ಕ್ಯಾರಿ ಮಾಡಿರೋ ರೀತಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಇನ್ನೊಂದು, ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಇಲ್ಲ, ಯಾರೂ ಹೀರೋ ಹೀರೋಯಿನ್ ಇಲ್ಲ. ಆದರೆ ಕೊನೆಯಲ್ಲಿ ಗೊತ್ತಾಗುತ್ತೆ ಈ ಸಿನಿಮಾದ ಹೀರೋ ಹೀರೋಯಿನ್ ಯಾರು ಅಂತ. ಕತೆ ಹಂಗಿದೆ ನಿಮಗೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಕೋಡಿಂಗು, ಡಿಕೋಡಿಂಗು, ಸಿನಿಮಾ ರಿವ್ಯೂ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡು ಕನ್ಫ್ಯೂಸ್ ಮಾಡೋಕ್ಕೆ ನನಗೆ ಬರಲ್ಲ ಗುರು. ನನಗೆ ಅನಿಸಿದ್ದು ನಾನು ಓಪನಾಗಿ ಹೇಳ್ತೀನಿ, ಸಿನಿಮಾ ಚೆನ್ನಾಗಿದೆ. ಆ್ಯಂಡ್ ಕಂಪ್ಲೀಟ್ ನೀವು ಕೊಟ್ಟಿರೋ ದುಡ್ಡಿಗೆ 1 to 2 ಪೈಸಾ ವಸೂಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಕ್ಕಾ ಎಂಟರ್ಟೈನರ್, ಒನ್ ಟೈಮ್ ಪಕ್ಕಾ ವಾಚ್ ಮಾಡ್ಬೋದು. 2ನೇ ಸಾರಿ ನೋಡ್ತೀನಿ ಅಂತಂದರೆ ನೀವು ಸಿನಿಮಾ ಇನ್ನೂ ಮಜಾ ಮಾಡ್ತೀರ ಅಂತ ಅರ್ಥ. ಆ್ಯಂಡ್ ಇನ್ನೊಂದು ಮೇಜರ್ ಪಾಯಿಂಟ್ ಈ ಸಿನಿಮಾದಲ್ಲಿರೋದು,
ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಕ್ಯಾರೆಕ್ಟ್ರು ಈ ಥರ ಆ್ಯಕ್ಟ್ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಯಾರೂ ಆ್ಯಕ್ಟ್ ಮಾಡಿಲ್ಲ, ಬದಲಾಗಿ ಆ ಕ್ಯಾರೆಕ್ಟರ್ಗಳಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರು ಜೀವಿಸಿದೆ ಅಂತ ಹೇಳ್ಬೋದು. ಯಾರೂ ಆ್ಯಕ್ಟ್ ಮಾಡಿಲ್ಲ, ಅವ್ರು ಇರೋದೇ ಹಾಗೆ ಅಂತ ನೋಡ್ಬೇಕು ನೀವು. ಅಷ್ಟು ಚೆನ್ನಾಗಿ ಬಂದಿದೆ, ನನಗಿಷ್ಟ ಆಯಿತು. ನೀವೇನಾದ್ರು ಸಿನಿಮಾ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಸಿನಿಮಾದ ರಿವ್ಯೂ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೆ. ಟೇಕ್ ಕೇರ್, ಬಾಯ್.